It's a great joy for me to come into each one of your homes with the first episode of 2026. 2026ನೇ ವರ್ಷದ ಮೊದಲನೆಯ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಬಳಿಗೆ ಬರುವಂತದ್ದು And ಸಂತೋಷವಾಗಿದೆ. I believe many of you are waiting eagerly to listen to what God wants to speak to you or give you as a promise for this year. ಈ ವರ್ಷಕ್ಕಾದಂತ ವಾಗ್ದಾನವಾಗಿ ದೇವರು ಏನು ಮಾತನಾಡುತ್ತಾನೆಂಬುದಾಗಿ ನಿಮ್ಮಲ್ಲಿ ಅನೇಕರು ಕಾತುರದಿಂದ ಕಾಯ್ತಾ ಇದ್ದೀರಾ. In fact, I have already started sharing a few things briefly, which I will be expounding on in the next few episodes, starting the last episode. ನಿಮ್ಮೊಟ್ಟಿಗೆ ನಾನು ಕಳೆದ ಸಂಚಿಕೆಯಲ್ಲಿ ಮಾತನಾಡುತ್ತಿದ್ದಂಥ ವಿಷಯಗಳಲ್ಲಿ ನಿಮಗೆ ಅದನ್ನ ತಿಳಿಯಪಡಿಸಿದ್ದೇನೆ. So we started off by looking at how important 2026 is going to be, where we remain in the land of the anointing. ನಾವು ಕಳೆದ ಸಂಚಿಕೆಯಲ್ಲಿ ನಾವು ಯಾವ ರೀತಿಯಾಗಿ ಅಭಿಷೇಕಿಸಲ್ಪಟ್ಟಂತ ಅದೇ ಭೂಮಿಯಲ್ಲಿ ನೆಲೆಯಾಗಿರಬೇಕೆಂಬುದಾಗಿ ನಾವು ಕಲಿತುಕೊಂಡೆವು. No matter what sphere of influence God has placed us in, ದೇವರು ನಮ್ಮನ್ನ ಯಾವ ರೀತಿಯಾದಂಥ ಪ್ರಭಾವ ರೀತಿಯಾದಂಥ ಸ್ಥಳಗಳಿಟ್ಟಿದ್ರು ಸಹ that we remain where grace is flowing in that area. ಕೃಪೆಯು ಇರುವಂತ ಸ್ಥಳದಲ್ಲಿಯೇ ನಾವು ನೆಲೆಯಾಗಿರಬೇಕು. Don't cross beyond the boundaries where God's grace is not there. ದೇವರ ಕೃಪೆ ಇಲ್ಲದೇ ಇರುವಂತ ಸ್ಥಳಗಳಿಗೆ ಹೋಗಬೇಡಿ. You know, the days can get challenging. ನಮಗೆ ಮುಂದಿನ ದಿವಸಗಳು ಸವಾಲುಳ್ಳದಾಗಿ ಕಾಣಲ್ಪಡಬಹುದು. But in the midst of it, it's only God's grace that will enable us to thrive in the most hostile of environments. ಈ ರೀತಿಯಾದಂಥ ಸಂದರ್ಭಗಳ ನಡುವೆಯೂ ಸಹ ದೇವರ ಕಾರ್ಯಗಳು ಮಾತ್ರವೇ ನಮ್ಮನ್ನ ಕಾರ್ಯರೂಪದಲ್ಲಿ ನಡೆಸುವಂಥದ್ದು. And another thing that I was also talking to you about is the importance of to arise. ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಂಥ ಮತ್ತೊಂದು ಕಾರ್ಯ ನಾವು ಎದ್ದೇಳಬೇಕೆಂಬುದಾಗಿ. To be spiritually awakened in this season. ಈ ಕಾಲದಲ್ಲಿ ಆತ್ಮಿಕವಾಗಿ ನಾವು ಎಚ್ಚರಗೊಳ್ಳಬೇಕು. Isaiah 43:18 and 19 says, "Forget the former things, for behold, the Lord is doing a new thing, and now it shall spring forth." ಯೆಶಾಯ 43ನೇ ಅಧ್ಯಾಯದ ಅದರ 18ನೆಯ 19ನೆಯ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂತ ಕಾರ್ಯ, ದೇವರು ಹಳೆ ಸಂಗತಿಗಳು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ. How Naomi had to transition from Moab to come into Bethlehem once again, which means Bethlehem means the house of bread. And she had heard that God had visited Bethlehem by giving her people bread. ಯಾವ ರೀತಿಯಾಗಿ ನಹೋಮಿಯು ಮೋವಾಬ್ನಿಂದ ಬೆತ್ಲೆಹೇಮಿಗೆ ಅಂದರೆ ದೇವರ ರೊಟ್ಟಿಯ ಮನೆಯನ್ನ ದೇವರು ಸಂದರ್ಶಿಸಿದ್ದಾನೆ, ಕಟಾಕ್ಷಿಸಿದ್ದಾನೆ ಎಂಬುದಾಗಿ ತನ್ನನ್ನು ವರ್ಗಾಯಿಸಿಕೊಳ್ಳಬೇಕಾಗಿತ್ತು. ಆ ರೀತಿಯಾಗಿ Naomi had to transition from a place of pain. ನವೋಮಿಯು ತಾನು ಆ ನೋವಿನ ಒಂದು ಸ್ಥಳದಿಂದ ತನ್ನನ್ನು ವರ್ಗಾಯಿಸಬೇಕಾಗಿತ್ತು. Naomi had lost her husband. She had lost her 2 sons. ನವೋಮಿಯು ತನ್ನ ಗಂಡನನ್ನ 2 ಮಕ್ಕಳನ್ನ ಕಳೆದುಕೊಂಡಿದ್ದಾಳೆ. You know, she had been through quite a difficult time. ಅವಳು ಸ್ವಲ್ಪ ಕಠಿಣವಾದಂತ ಪರಿಸ್ಥಿತಿಗಳನ್ನು ಹಾದು ಬಂದಿದ್ದಾಳೆ. But Naomi had to make a choice. ಈಗ ನವೋಮಿಯು ತನ್ನ ಆಯ್ಕೆಯನ್ನ ಮಾಡಿಕೊಳ್ಳಬೇಕಾಗಿತ್ತು. No matter what you are going through, ನಿಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಹಾದು no ಹೋಗುತ್ತಿದ್ದರೂ, matter what you have been through, ನೀವು ಯಾವುದೇ ಪರಿಸ್ಥಿತಿಯನ್ನ ಹಾದು ಬಂದಿದ್ರು, God wants us to make a choice in 2026. 2026ನೇ ವರ್ಷದಲ್ಲಿ ದೇವರು ನಾವು ಆಯ್ಕೆಯನ್ನ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. The choice to arise. ನಾವು ಎದ್ದೇಳಬೇಕೆಂಬಂತ ಆಯ್ಕೆ. The choice to be awake spiritually. ಆತ್ಮಿಕವಾಗಿ ಎಚ್ಚರವಾಗಿರುವಂತ ಆಯ್ಕೆ. The choice to be alert in the spirit. ಆತ್ಮದಲ್ಲಿ ನಾವು ಎಚ್ಚರವುಳ್ಳವರಾಗಿ. A choice to obey him. ಆತನಿಗೆ ವಿಧೇಯರಾಗುವವರಾಗಿರುವಂತ. A choice to be led by the spirit. ದೇವರಾತ್ಮನಿಂದ ನಡೆಸಲ್ಪಡುವಂತ A choice to walk in obedience to his word. ಆತನ ವಾಕ್ಯಕ್ಕಾದಂತ ವಿಧೇಯತ್ವದಲ್ಲಿ ನಡೆಯಲಿಕ್ಕೆ. So Naomi first had to arise. ನವೋಮಿಯು ಮೊದಲು ಅವಳು ಎದ್ದೇಳಬೇಕಾಗಿತ್ತು. If she had to hear what God had in store for her.
ದೇವರು ತನ್ನೊಟ್ಟಿಗೆ ಏನನ್ನ ಇಟ್ಟಿದ್ದಾನೋ ತನಗಾಗಿ ಎಂಬುದನ್ನ ಕೇಳಿಸಿಕೊಳ್ಳಿಕ್ಕೆ ಎದ್ದೇಳಬೇಕಾಗಿತ್ತು. God wants to speak to us in this season. ಈ ಕಾಲದಲ್ಲಿ ದೇವರ ಒಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ. God wants to give us prophetic promises for the future. ದೇವರು ನಮ್ಮ ಭವಿಷ್ಯಕ್ಕಾದಂತ ಪ್ರವಾದನಾತ್ಮಕವಾದಂತ ವಾಕ್ಯಗಳನ್ನ ಕೊಡ್ಲಿಕ್ಕೆ ಬಯಸ್ತಾನೆ. But it's not going to come when we are in our comfort zone. ನಾವು ನಮ್ಮ ಒಂದು ಆರಾಮದಾಯಕವಾದಂತ ಸ್ಥಿತಿಯಲ್ಲೇ ಇರೋದಾದ್ರೆ ನಮಗೆ It's ಬರ್ಲಿಕ್ಕಿಲ್ಲ. not going to come in a place if we are spiritual, in a place where we are, spiritually complacent. ನಾವು ನಮ್ಮ ಜೀವನದಲ್ಲಿ ಆತ್ಮಿಕವಾದಂತ ಒಂದು ಕ್ಷೀಣತೆಯ ಸ್ಥಳದಲ್ಲಿದ್ರೆ ಅದು ನಡೆಯಲಿಕ್ಕಿಲ್ಲ. God wants us to arise. ದೇವರು ನಾವು ಎದ್ದೇಳಬೇಕೆಂಬುದಾಗಿ ಬಯಸ್ತಾನೆ. I mentioned Isaiah chapter 60 verses 1 and 2 last week. It says, "Arise, shine, for your light has come and the glory of the Lord has risen upon you." ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಯೆಶಾಯ 60ನೇ ಅಧ್ಯಾಯ ಅದರ 1ನೇ ವಾಕ್ಯ, ಏಳು ಪ್ರಕಾಶಿಸು, ಯೆಹೋವನ ತೇಜಸ್ಸು, ಯೆಹೋವನ ಬೆಳಕು ನಿನಗೆ ಬಂತು ಎಂಬುದಾಗಿ. We all love to carry his glory. ನಾವೆಲ್ಲರಿಗೂ ಸಹ ಆತನ ಮಹಿಮೆಯನ್ನ ಹೊತ್ತುಕೊಂಡು We ಹೋಗ್ಲಿಕ್ಕೆ all ಬಯಸ್ತೇವೆ. love the glory of God. ನಮ್ಮೆಲ್ಲರಿಗೂ ದೇವರ ಒಂದು ಆ ಮಹಿಮೆ ನಮಗೆ ಬೇಕು. But the glory is not going to come until we arise. ದೇವರ ಮಹಿಮೆಯು ನಾವು ಎದ್ದೇಳದ ಹೊರತು ನಮಗೆ ಅದು ಸಿಗುವುದಿಲ್ಲ. So if Naomi wanted to be restored, if Naomi wanted to be part of what God was doing, she first had to arise. ನವಮಿಯು ತನ್ನ ಜೀವನ ಪುನರ್ಸ್ಥಾಪನೆ ಆಗಬೇಕಾದ್ರೆ, ದೇವರು ತನಗಾಗಿ ಇಟ್ಟಿರುವಂತ ಕಾರ್ಯ ಅವಳ ಜೀವನದಲ್ಲಿ ನಡೆಯಬೇಕಾದ್ರೆ ಅದಕ್ಕೆ ಮೊದಲು ಅವಳು ಎದ್ದೇಳಬೇಕಾಗಿತ್ತು. So turn to your neighbor and tell them, arise. ನಿಮ್ಮ ಪಕ್ಕದಲ್ಲಿರೋ ನೋಡಿ ಹೇಳಿ, ಎದ್ದೇಳಿ, Arise. ಎದ್ದೇಳಿ, Arise. ಎದ್ದೇಳಿ. All right. And you also see how when Naomi arose, the scripture says she had heard in the country of Moab that the Lord had visited his people by giving them bread. ನವಮಿಯು ದೇವರು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸುತ್ತಿದ್ದಾನೆ ಎಂಬ ವರ್ತಮಾನವನ್ನು ಕೇಳಿದಿ. I want to prophesy to you right now. ನಿಮಗೆ ನಾನು ಪ್ರವಾದನಾತ್ಮಕ ಹೇಳಲಿಕ್ಕೆ ಬಯಸ್ತೇನೆ. The year 2026 is going to be a year of divine visitation for many of you. 2026ನೇ ವರ್ಷವು ನಿಮ್ಮಲ್ಲಿ ಅನೇಕರಿಗೆ ದೇವರ ದೈವಿಕ ಸಂದರ್ಶನ ಉಂಟಾಗುವಂತ ವರ್ಷವಾಗಲಿಕ್ಕಿದೆ. 2026 is going to be a year where God is going to meet with you. ನಿಮ್ಮೊಟ್ಟಿಗೆ 2026ನೇ ವರ್ಷದಲ್ಲಿ ದೇವರು ನಮ್ಮನ್ನ ಭೇಟಿ ಮಾಡುವಂತ ವರ್ಷವಾಗಿರ್ಲಿಕ್ಕಿದೆ. If you will call unto him, ನೀವು ಆತನನ್ನ ಕರೆಯುವಾಗ, no matter what you've been through, ನೀವು ಏನೇ ಸ್ಥಿತಿಯನ್ನು ಹಾದು ಬಂದಿದ್ರು, if you will call unto him, ನೀವು ಆತನನ್ನ ಕರೆಯುವಾಗ he will answer you. ಆತ ನಿಮಗೆ ಉತ್ತರವನ್ನ ಕೊಡುತ್ತಾನೆ. So 2026 for many of you is going to be a year of divine visitation. 2026ನೇ ವರ್ಷ ನಿಮ್ಮಲ್ಲಿ ಅನೇಕರಿಗೆ ದೈವಿಕವಾದ ಸಂದರ್ಶನವಾಗಲಿಕ್ಕಿದೆ. But God doesn't want us to be satisfied by visitation alone. ದೇವರು ಬರೀ ತಾನು ನಮ್ಮನ್ನ ಭೇಟಿ ಮಾಡಿ ಹೋಗುವುದರಲ್ಲಿ ಆತನು ಆಸೆ ಉಳ್ಳವನಾಗಿಲ್ಲ. God is interested in habitation. ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತಾನೆ. He wants his presence. He wants us to walk in an increased measure of his presence this year. ಈ ವರ್ಷದಲ್ಲಿ ನಾವು ಆತನ ಅಧಿಕವಾದಂತ ಪ್ರಸನ್ನತೆಯನ್ನ ಹೊತ್ತುಕೊಳ್ಳುವರಾಗಿರುವಂತೆ ಆತನು ಬಯಸ್ತಾನೆ. That means probably you are a minister. ನೀವು ದೇವರ ಸೇವೆ ಮಾಡುತ್ತಿರಬಹುದು, and there was a certain level of anointing, authority and miracles that you are seeing in your ministry. ನಿಮ್ಮ ಸೇವೆಯಲ್ಲಿ ನಿಮಗಾದಂತ ಅಭಿಷೇಕವು, ನಿಮ್ಮ ಮುಖಾಂತರ ಅದ್ಭುತಗಳು, ಅನೇಕ ಕಾರ್ಯಗಳು ನಡೆಯುತ್ತಿದ್ದಿರಬಹುದು. God doesn't want you to be satisfied by what you are doing right now. ನೀವು ಮಾಡುತ್ತಿರುವಂತ ಅದೇ ವಿಷಯದಲ್ಲಿ ತೃಪ್ತರಾಗಿ ನಿಲ್ಲುವುದು ದೇವರಿಗೆ ಇಷ್ಟವಿಲ್ಲ. God wants to pour out his spirit upon you. ನಿಮ್ಮ ಮೇಲೆ ಆತನ ಆತ್ಮವನ್ನ ಸುರಿಸಲಿಕ್ಕೆ ದೇವರು ಬಯಸ್ತಾನೆ. God wants to give you an increased measure of his presence so that you can become even more effective and reach out to many people. ದೇವರು ತನ್ನ ಪ್ರಸನ್ನತೆಯನ್ನು ಅಧಿಕವಾಗಿ ತೋರ್ಪಡಿಸಲಿಕ್ಕೆ ಬಯಸ್ತಾನೆ. ಆಗ ಮಾತ್ರವೇ ನೀವು ಇನ್ನು ಅನೇಕರಿಗೆ ಪ್ರಭಾವಶಾಲಿಗಳಾಗಿ ಮಾರ್ಪಡುವಂತೆ. And he's going to create a hunger in each one of us so that we will seek him like never before. ನಮ್ಮಲ್ಲಿ ಆತನು ಒಂದು ಹಸಿವಿನ ಉಂಟು ಮಾಡಲಿಕ್ಕಿದ್ದಾನೆ. ಆಗ ನಾವು ಆತನನ್ನ ಇದಕ್ಕಿಂತ ಮುಂಚೆ ಹುಡುಕದಷ್ಟು ಅಧಿಕವಾಗಿ ಹುಡುಕಿದ್ದೇವೆ. Someone said it like this: spiritual hunger is the currency of heaven.
ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ಆತ್ಮಿಕವಾದಂತ ಹಸಿವೆಯು ಪರಲೋಕದ ನಮಗೆ ಹಣಕಾಸಾಗಿದೆ. Hunger is heaven's currency through which you make spiritual transactions. ಈ ಹಸಿವೆ ಎಂಬಂಥದ್ದು ಪರಲೋಕದ ಕರೆನ್ಸಿಯ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ. Just like how you go to a shop, you pay money and you buy things. ನಾವು ಅಂಗಡಿಗೆ ಹೋಗಿ ಯಾವ ರೀತಿಯಾಗಿ ನಾವು ಕಾರ್ಯಗಳನ್ನು ಖರೀದಿ ಮಾಡ್ತೇವೆ. When heaven sees hunger for the things of God on the inside of you, heaven can't not respond. ನಿಮ್ಮಲ್ಲಿ ದೇವರಿಗಾದಂಥ ಪರಲೋಕದಾದಂಥ ಹಸಿವೆ ನಿಮ್ಮಲ್ಲಿರುವಾಗ ಪರಲೋಕವು ನಿಮಗಾಗಿ ಕಾರ್ಯ ಮಾಡದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. So God wants to create a fresh hunger in each one of us this year. ಈ ವರ್ಷದಲ್ಲಿ ದೇವರು ಹೊಸ ಹಸಿವೆಯನ್ನ ನಮ್ಮ ಪ್ರತಿಯೊಬ್ಬರಲ್ಲಿ ಉಂಟು ಮಾಡಲಿಕ್ಕೆ So ಬಯಸ್ತಾರೆ. that our spiritual water level will rise to another level in this season. ಈ ಕಾಲದಲ್ಲಿ ನಮ್ಮ ಆತ್ಮಿಕವಾದಂತ ನೀರಿನ ಮಟ್ಟವು ಅಧಿಕವಾಗುವಂತೆ. There's always an invitation in our relationship with Jesus to experience more of Him. ಯೇಸು ಕ್ರಿಸ್ತನ ಬಳಿಯಲ್ಲಿ ನಮಗೆ ಯಾವಾಗಲೂ ಆಹ್ವಾನ ಇರುವಂತದ್ದು ಆತನನ್ನ ಇನ್ನು ಅಧಿಕವಾಗಿ ಕಂಡುಕೊಳ್ಳಲಿಕ್ಕಾಗಿ. I am praying that for myself. ನಾನು ಅದು ನನಗಾಗಿ ಪ್ರಾರ್ಥಿಸುತ್ತಿದ್ದೇನೆ. Lord, I want to walk in a new level of glory, anointing and authority and in my relationship with you. ದೇವರೇ, ನಿನ್ನೊಟ್ಟಿಗಿರುವಂತಹ ಸಂಬಂಧದಲ್ಲಿ ನಾನಿನ್ನು ಅಧಿಕವಾಗಿ ಕರ್ತನೇ ಪ್ರಭಾವಿಯಾಗಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು. So get ready for a divine visitation from the Lord. ದೇವರ ಬಳಿಯಿಂದ ದೈವಿಕವಾದಂತ ಸಂದರ್ಶನಕ್ಕೆ ಕಾಯ್ತಾ ಇರಿ. Many churches in India will experience a spark of revival. ಭಾರತ ದೇಶದಲ್ಲಿ ಇರುವಂತ ಸಭೆಗಳಲ್ಲಿ ಅನೇಕ ಸಭೆಗಳಲ್ಲಿ ದೇವರ ಸ್ಪರ್ಶವನ್ನ ಅನುಭವಿಸಲಿಕ್ಕಿದ್ದಾರೆ. Many churches in India will experience a fresh outpouring of the spirit of revival. ಭಾರತ ದೇಶದ ಅನೇಕ ಸಭೆಗಳಲ್ಲಿ ದೇವರಾತ್ಮನ ಆತನ ಆತ್ಮನ ಸುರಿಸುವಿಕೆಯನ್ನ ಅವರು ಅನುಭವಿಸಲಿಕ್ಕಿದ್ದಾರೆ. Which will rise up like a lighthouse in your area for people to experience who Jesus is. ನಿಮ್ಮ ಪ್ರಾಂತ್ಯಗಳಲ್ಲಿ ಬೆಳಕನ್ನ ಕೊಡುವಂತ ಮನೆಯಾಗಿ, ಲೈಟ್ ಹೌಸ್ ಆಗಿ ಅದು ಮಾರ್ಪಡಲಿಕ್ಕಿದೆ. So it's time that we tell God, God, don't pass us by. ದೇವರೇ, ನಾವು ಕೇಳುವಂತ ಕಾರ್ಯ ನಮ್ಮನ್ನ ದಾಟಿ ಹೋಗ್ಬೇಡ. It's time we tell God, God, we just don't want to be spectators, but we want to participate. ದೇವರ ಬಳಿಯಲ್ಲಿ ನಾವು ಕೇಳುವಂತ ಕಾರ್ಯ ನಾವು ಬರೀ ನೋಡುವವರಾಗಿ ಮಾತ್ರವಲ್ಲ, ನಾವು ಕರ್ತನೆ ಕಾರ್ಯ ಮಾಡುವವರಾಗಿರಬೇಕು. And that's exactly what Naomi determined. ನವಮಿಯು ತನ್ನ ಮನಸ್ಸಿನಲ್ಲಿ ದೃಢವಾಗಿ ಅಂದುಕೊಂಡ ಕಾರ್ಯ. She said, enough is enough what I have been through. ಇಷ್ಟು ದಿವಸ ನಾನು ಅನುಭವಿಸಿದಂತ ಸಂಗತಿಗಳು ಸಾಕು. I am making the necessary changes and the transition needed to go where God is moving. ದೇವರು ಸಾಗುತ್ತಿರುವಂತ ಕಾರ್ಯಗಳಲ್ಲಿ ನಾನು ಮುಂದೆ ಸಾಗಲಿಕ್ಕೆ ನಾನು ಇದ್ದಂತ ಸ್ಥಿತಿಯಿಂದ ಮುಂದೆ ಹೋಗುತ್ತೇನೆ. Some of you, God might want you to make those necessary changes in your life and your ministry. ನಿಮ್ಮ ಜೀವನದಲ್ಲಿಯೂ ನಿಮ್ಮ ಸೇವೆಯಲ್ಲೂ ದೇವರ ಆ ರೀತಿಯಾದಂತ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡಬೇಕೆಂಬುದಾಗಿ ದೇವರು ಬಯಸುತ್ತಾನೆ. Probably the beginning of the year is a good time for you to allow God to search your heart and ask Him, God, what are some things that you want me to lay down? What are some things that you want me to bring about those changes so that I can be rightly aligned to your word? ಪ್ರಾರಂಭಿಕ ದಿವಸಗಳಲ್ಲಿ ದೇವರ ಬಳಿ ಕೇಳಬಹುದು, ದೇವರೇ, ನಿನಗೆ ಸರಿ ತೋಚದಂತ, ನನಗೆ ಇಷ್ಟವಿಲ್ಲದಂತ ಕಾರ್ಯಗಳು ಯಾವುದು ತೆಗೆದುಕೋ, ಆಗ ಮತ್ತೆ ನಿನ್ನ ಮಾರ್ಗದಲ್ಲಿ ನಾವು ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. Are we bound by tradition? ನಾವು ಅನೇಕ ಸಂಪ್ರದಾಯಗಳಲ್ಲಿ ಕಟ್ಟಲ್ಪಟ್ಟಿದ್ದೇವೆ. Bound by ritual? ನಾವು ಅನೇಕ ಕಾರ್ಯಗಳಲ್ಲಿ ನಾವು ಕಟ್ಟಾಕಲ್ಪಟ್ಟಿದ್ದೇವೆ. Are we bound by denominationalism? ನಾವು ಅನೇಕ ರೀತಿಯಾದಂತ ಪಂಗಡಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ನಾವು ಪಾಪದಲ್ಲಿ ಸಿಕ್ಕಾಕೊಂಡಿದ್ದೇವೆ. Wait a minute. God wants to tell you, He wants to release a fresh outpouring in your life. ಒಂದು ನಿಮಿಷ ಇರಿ. ದೇವರು ನಿಮ್ಮ ಜೀವನದಲ್ಲಿ ತನ್ನ ಹೊಸ ಆತ್ಮನ ಅಭಿಷೇಕವನ್ನ ಸುರಿಸಲಿಕ್ಕೆ ಬಯಸ್ತಾನೆ. So it's important for you to position yourself to experience this outpouring and this visitation. You need to make these necessary changes in your life. ದೇವರು ನಿಮ್ಮ ಜೀವನದಲ್ಲಿ ಆತನು ಮಾಡಲಿಕ್ಕಾಗಿರುವಂತ
ಕಾರ್ಯವನ್ನ ನೀವು ಹೊಂದಲಿಕ್ಕೆ ಕೆಲವೊಂದು ಬದಲಾವಣೆಯನ್ನ ಮಾಡಿಕೊಳ್ಳಬೇಕಾಗಿದೆ. We're going to continue further from where we left off in our next episode. ನಾವು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನಾವು ಎಲ್ಲಿ ನಿಲ್ಲಿಸಿದ್ದೇವೋ ಅಲ್ಲಿಂದ ಪ್ರಾರಂಭಿಸುತ್ತೇವೆ. Let me pray along with you. ನಿಮ್ಮೊಟ್ಟಿಗೆ ಪ್ರಾರ್ಥಿಸ್ತೇನೆ. Heavenly Father, I just want to thank you so much for this time. ಪರಲೋಕ ತಂದೆಯೇ, ಸಮಯಕ್ಕಾಗಿ ವಂದನೆ I ಸಲ್ಲಿಸ್ತೇನೆ. thank you for your anointing, God. ನಿನ್ನ ಅಭಿಷೇಕಕ್ಕಾಗಿ ವಂದನೆ ಸಲ್ಲಿಸ್ತೇನೆ. Thank you that you are saying to us about 2026 being a year of a fresh outpouring of your spirit upon our lives. 2026ನೇ ವರ್ಷವು ನಿನ್ನ ಆತ್ಮನ ಅಭಿಷೇಕವು ನಮ್ಮ ಮೇಲೆ ಸುರಿಸಲ್ಪಡದ ಕುರಿತಾಗಿ ಹೇಳುವುದಕ್ಕಾಗಿ ವಂದನೆ. Lord, I specifically pray for families who are watching me right now. ನನ್ನನ್ನು ವೀಕ್ಷಿಸುತ್ತಿರುವಂತಹ ಕುಟುಂಬಗಳಿಗಾಗಿ ಮುಖ್ಯವಾಗಿ That every ಪ್ರಾರ್ಥಿಸ್ತೇನೆ. family watching me will experience a touch from heaven this year, Lord. ನನ್ನನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ಕುಟುಂಬವು ಪರಲೋಕದಿಂದ ಒಂದು ಸ್ಪರ್ಶವನ್ನ ಮುಟ್ಟುವಿಕೆಯನ್ನು ಅವರು ಅನುಭವಿಸಲಿ. Will experience a measure of an outpouring of your spirit in their lives. ಅವರ ಜೀವನಗಳಲ್ಲಿ ನಿನ್ನ ಆತ್ಮನ ಒಂದು ಸುರಿಸುವಿಕೆಯನ್ನ ಅವರು ಕಾಣಲಿ. Lord, that can be the greatest blessing to have in our lives for 2026. 2026ನೇ ವರ್ಷದಲ್ಲಿ ನಮ್ಮ ಜೀವನಗಳಲ್ಲಿ ನಾವು ಹೊಂದಿಕೊಳ್ಳುವಂತ ಒಂದು ದೊಡ್ಡ ಆಶೀರ್ವಾದ ಅದೇ ಆಗಿರುತ್ತದೆ. That Lord, through that visitation, we will be rightly positioned to walk in alignment with your word. ಆ ಒಂದು ಕರ್ತನೇ ಸಂದರ್ಶನ ನಿಮಿತ್ತವಾಗಿ ನಾವು ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲಿಕ್ಕೆ ಸಹಾಯವಾಗುತ್ತದೆ. I just want to thank you, Holy Spirit. ನನಗೆ ವಂದನೆ ಸಲ್ಲಿಸ್ತೇನೆ ಪವಿತ್ರ ಆತ್ಮನೇ. Release your power. ನಿನ್ನ ಬಲವನ್ನ ಕರ್ತನೇ ಹೊರಡಿಸು. Release your anointing. ನಿನ್ನ ಅಭಿಷೇಕವನ್ನು ಹೊರಡಿಸು. I pray for a fresh mantle to come upon your people. ನಿನ್ನ ಮಕ್ಕಳ ಮೇಲೆ ಒಂದು ನೂತನವಾದಂತ ಕರ್ತನೇ ಅಭಿಷೇಕ Lord, I just ಸುರಿಸಲ್ಪಡಲಿ. pray that we will walk with a fresh enthusiasm for the things of God in 2026. 2026ನೇ ವರ್ಷದಲ್ಲಿ ದೇವರ ಕಾರ್ಯಗಳಿಗಾದಂತ ಒಂದು ಉತ್ಸಾಹವನ್ನ ನಾವು ಹೊಂದಿಕೊಳ್ಳಕ್ಕೆ A ಸಹಾಯ fresh ಮಾಡು. passion, God. ದೇವರ ಕಾರ್ಯಗಳಿಗಾದಂತ ಹೊಸ ಭಾರವನ್ನ, A fresh hunger. ದೇವರ ಕಾರ್ಯಗಳಿಗಾಗಿ ಹೊಸ ಹಸಿವೆಯನ್ನ, A fresh childlike wonder to see what you can do in and through us. ಮಗುವಿನ ರೀತಿಯಲ್ಲಿ ಚಿಕ್ಕತರಾಗಿ ನೀನು ಮಾಡ್ಲಿಕ್ಕಿರುವಂತ ಸಂಗತಿಗಳನ್ನ ಕಾಣ್ಲಿಕ್ಕೆ ಸಹಾಯ ಮಾಡು. Come, Holy Spirit. ಬಾ ಪವಿತ್ರಾತ್ಮನೇ. In the name of the Lord Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. You know, I just want to take this time and the opportunity, especially if you are those who are watching this program and you don't know who Jesus is. ಈ ಕಾರ್ಯಕ್ರಮವನ್ನ ನೀವು ವೀಕ್ಷಿಸುತ್ತಿರುವಾಗ ನಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಗೊತ್ತಿಲ್ಲದಿದ್ದರೆ, You know, Jesus came into this world 2000 years ago and he died for our sins and he rose on the third day and he's coming back again. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತ ನಮಗಾಗಿ ಆತನ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನ ಹೊಂದಿ ಮತ್ತೆ ಆತ ನಮಗಾಗಿ ಬರಲಿಕ್ಕಿದ್ದಾನೆ. And if you will receive him as your Lord and Savior, ನೀವು ಆತನನ್ನ ನಿಮ್ಮ ಕರ್ತನು ರಕ್ಷಕನಾಗಿ ಅಂಗೀಕರಿಸುವುದಾದರೆ, the Bible says you will have eternal life. ಸತ್ಯವೇದ ಹೇಳುತ್ತದೆ ನಿಮಗೆ ನಿತ್ಯ ಜೀವವಿದೆ. The Bible says you must believe it with your heart and confess it with your mouth that Jesus is Lord. ಸತ್ಯದ ಹೇಳುತ್ತದೆ ನೀವು ನಿಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಆತನೇ ಕರ್ತನೆಂಬುದಾಗಿ ಅರಿಕೆ ಮಾಡಬೇಕು. All you have to do is pray this prayer with me. ನೀವು ಮಾಡಬೇಕಾದದೆಲ್ಲವೂ ಈ ಪ್ರಾರ್ಥನೆಯನ್ನ ನಮ್ಮೊಟ್ಟಿಗೆ ಮಾಡಿ. Saying, Dear Lord Jesus, ಪ್ರಿಯ ಕರ್ತನಾದ ಯೇಸುವೆ, be the Lord of my life. ನನ್ನ ಜೀವನದ ಕರ್ತ ನೀನಾಗಿರು. Wash me with your precious blood. ನಿನ್ನ ಪವಿತ್ರವಾದ ರಕ್ತದಿಂದ ತೊಳೆದು, Cleanse me with your precious blood. ನಿನ್ನ ಪವಿತ್ರವಾದ ರಕ್ತದಿಂದ ಶುದ್ಧೀಕರಿಸು. Make me as your child. ನನ್ನ ಮಗುವಾಗಿ ಮಾರ್ಪಡಿಸು. Remove every sin and sickness and curse out of my life. ನನ್ನ ಜೀವನದಿಂದ ಎಲ್ಲ ಪಾಪವನ್ನ, ರೋಗವನ್ನ, ಶಾಪವನ್ನ ನೀಗಿಸು. Fill me with your Holy Spirit, Lord. ನಿನ್ನ ಪವಿತ್ರಾತ್ಮನಿಂದ ನನ್ನ ತುಂಬಿಸು. Thank you, Father. ವಂದನೆ ಸ್ವಾಮಿ. Thank you, Jesus. ವಂದನೆ ಯೇಸುವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. If you have prayed that prayer, I want to tell you, heaven is rejoicing over you. ನೀವು ಆ ಪ್ರಾರ್ಥನೆಯನ್ನ ಮಾಡಿರುವುದಾದರೆ ನಿಮ್ಮನ್ನು ಹೇಳಲಿಕ್ಕೆ ಬಯಸ್ತೇನೆ, ಪರಲೋಕ ನಿಮ್ಮ ಕುರಿತಾಗಿ ಸಂತೋಷ ಪಡುತ್ತಾ ಇದೆ. Right now you will see a number on your screen. If you will call that number, we will give you the necessary resources or even help you get into a spirit-filled church, which I believe will help you
continue in your faith in Jesus Christ. ನೀವು ಟಿವಿಯಲ್ಲಿ ಕಾಣಲ್ಪಡುವಂಥ ನಂಬರಿಗೆ ನೀವು ಕರೆ ಮಾಡೋದಾದರೆ ನಮಗೆ ಬೇಕಾದಂಥ ನೀವು ಸಭೆಗಳಿಗೆ ಹೋಗ್ಲಿಕ್ಕಂಥ ಸಹಾಯಗಳನ್ನು ಅದರ ಎಲ್ಲ ರೀತಿಯಲ್ಲಿ ಮಾಡಲಿಕ್ಕಾಗುತ್ತದೆ. Thank you and God bless you. ವಂದನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.